ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಬೀರಪ್ಪನಲ್ಲಿ ನರಸಿಂಹಮೂರ್ತಿರವರು ಚೀಮಂಗಲ ಕೋದಂಡರಾಮಸ್ವಾಮಿಯ 17ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ದರು. ಇನ್ನು ಈ ಸಮಯದಲ್ಲಿ ನರಸಿಂಹಮೂರ್ತಿರವರು ಮಾತನಾಡಿ, ಚೀಮಂಗಲ ಗ್ರಾಮದ ಆರಾಧ್ಯ ದೇವರಾದ ಕೋದಂಡರಾಮಸ್ವಾಮಿಯ 17ನೇ ವಾರ್ಷಿಕೋತ್ಸವ ಮಹೋತ್ಸವದಲ್ಲಿ ಭಾಗಿಯಾಗಿರುವುದು ನನಗೆ ಅಪಾರ ಸಂತೋಷ ಹಾಗೂ ಭಕ್ತಿ ಭಾವವನ್ನುಂಟು ಮಾಡುತ್ತಿದೆ. ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ಎಲ್ಲ ಆಯೋಜಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಕೋದಂಡರಾಮಸ್ವಾಮಿಯ ನಮ್ಮ ನಂಬಿಕೆ, ಧರ್ಮ ಮತ್ತು ನೀತಿಯ ಪ್ರತೀಕ. ರಾಮನ ಆದರ್ಶ ಜೀವನವು ಸತ್ಯ, ಧರ್ಮ ಮತ್ತು ಶಾಂತಿಯ ಸಂದೇಶವನ್ನು ನಮಗೆ ನೀಡುತ್ತದೆ. ಈ ವಾರ್ಷಿಕೋತ್ಸವವು ಕೇವಲ ಹಬ್ಬವಲ್ಲ, ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಏಕತೆಯ ಪ್ರತೀಕವಾಗಿದೆ. ಗ್ರಾಮದ ಅಭಿವೃದ್ಧಿಗೆ ದೇವಸ್ಥಾನಗಳ ಪಾತ್ರ ಅತ್ಯಂತ ಮಹತ್ವವಾಗಿದೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಒಗ್ಗಟ್ಟು, ಸಹಕಾರ ಮತ್ತು ಸಹಾನುಭೂತಿ ಬೆಳೆಸುತ್ತದೆ. ವಿಶೇಷವಾಗಿ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಮಹತ್ವವನ್ನು ತಿಳಿಸುವಲ್ಲಿ ಇವು ಮಹತ್ತರ ಪಾತ್ರ ವಹಿಸುತ್ತವೆ. ಈ 17ನೇ ವಾರ್ಷಿಕೋತ್ಸವವು ಭಕ್ತಿ, ಶ್ರದ್ಧೆ ಮತ್ತು ಶಾಂತಿಯ ಸಂದೇಶವನ್ನು ಎಲ್ಲರ ಹೃದಯಗಳಲ್ಲಿ ಬಿತ್ತಲಿ ಎಂದು ಕೋದಂಡರಾಮಸ್ವಾಮಿಯ ಆಶೀರ್ವಾದವನ್ನು ಪ್ರಾರ್ಥಿಸುತ್ತೇನೆ. ಗ್ರಾಮವು ಇನ್ನಷ್ಟು ಅಭಿವೃದ್ಧಿಯಾಗಲಿ, ಪ್ರತಿಯೊಬ್ಬರ ಮನೆಗಳಲ್ಲಿ ಸುಖ ಶಾಂತಿ ನೆಲೆಸಲಿ. ಕೊನೆಯದಾಗಿ, ಈ ಅದ್ಧೂರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿರುವ ಎಲ್ಲ ಭಕ್ತಾದಿಗಳಿಗೆ ಹಾಗೂ ಸೇವಾ ಭಾವದಿಂದ ಶ್ರಮಿಸಿರುವವರಿಗೆ ಅಭಿನಂದನೆಗಳು ತಿಳಿಸಿದರು. మీ ఆశ ఆకాంక్షలు అభిష్టాలు అంతా ఈడేరినాయి అండి. సహస్రనామతతుల్యం రామనామవరాననే శ్రీరామచంద్ర ನಮಸ್ಕಾರ ಎಲ್ಲರಿಗೂ. ಇಲ್ಲಿಗೆ ನಾನು 2ನೇ ವರ್ಷ ಬರ್ತಾ ಇರೋದು. ಒಂದು ವರ್ಷವೂ ಇಲ್ಲಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವರ್ಷವೂ ಇದು 17ನೇ ವರ್ಷ. ಭಗವಂತ ನಮಗೆ 17ನೇ ವರ್ಷ ವಾರ್ಷಿಕೋತ್ಸವದಲ್ಲಿ ಈ ದಿವಸ ಮತ್ತು ನಮಗೆ ಅನ್ನಸಂತರ್ಪಣೆ ಮಾಡೋ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಇನ್ನೂ ಅತಿ ಹೆಚ್ಚು ಆ ಶಕ್ತಿ ಕೊಡಲಿ ಭಗವಂತ ಹೇಳ್ಬಿಟ್ಟು ಇವತ್ತು ಶ್ರೀರಾಮನವಮಿ ಹಬ್ಬದ ದಿವಸ ಎಲ್ಲರಿಗೂ, ನಾಡಿನ ಸಮಸ್ತ ಜನತೆಗೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಭಗವಂತ ಎಲ್ಲರಿಗೂ ಅಷ್ಟೈಶ್ವರ್ಯ, ನೆಮ್ಮದಿ, ಶಾಂತಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.